ನೋಡ್ರಿ, ನಾರದರ ಪ್ರಶ್ನೆಗೆ ಒಂದೊಂದು ಉತ್ತರ ಕೊಡ್ತಾ ಹೊರಟಿದ್ದಾರೆ ಬ್ರಹ್ಮದೇವರು. ಪ್ರಾರಂಭದಲ್ಲಿ ಪ್ರಾತರಾರಭ್ಯ ಯತ್ ಕಾರ್ಯಂ ಅಂತ ಕೇಳಿದ್ರು. ಬೆಳಗ್ಗೆ ಎದ್ದರಿಂದ ಹಿಡಿದು ಮಲಗೋ ತನಕ ಏನು ಮಾಡಲಿ ನಾನು ಅಂತ ಕೇಳಿದ್ರಲ್ಲ. ಪ್ರಾತರಾರಭ್ಯ ಅಂತಂದ ತಕ್ಷಣನೇ ಪ್ರಾರಂಭ ಮಾಡಿದರು. ಮೊದಲು ನಿನ್ನಲ್ಲಿರೋ ಪಾಪವನ್ನು ನಾಶ ಮಾಡ್ಕೋ. ಅದು ಹೆಂಗೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗಂಗೆಯನ್ನು ಹುಟ್ಟಿಸಿ ಗಂಗೆಯಲ್ಲಿರುವ ಪಾಪವನ್ನೇ ನಾಶ ಮಾಡ್ಕೊಳ್ಳಿಕ್ಕಾಗ್ತಿಲ್ಲ, ಏನು ಮಾಡಲಿ ಅಂತ ಕೇಳಿದರೆ ಅದಕ್ಕೆ ಕಾವೇರಿ ಸ್ಪರ್ಶ ಮಾಡು ಸಾಕು, ನಿನ್ನ ಪಾಪ ನಾಶ ಆಗ್ತದೆ ಅಂತ ಶರೀರ ಶುದ್ಧಿ ಆಯಿತು. ಶರೀರ ಶುದ್ಧಿ ಮಾಡಿಕೊಂಡು ಹಾಗಾದರೆ ಇನ್ನೇನು ಮಾಡಬೇಕು? ಸಂಕಲ್ಪ ಮಾಡಿಕೊಳ್ಬೇಕಲ್ಲ. ಯಾವತ್ತು ಸಂಕಲ್ಪ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ. ಕಾರ್ತೀಕಸದ ಸಂಕಲ್ಪ ಹೇಗೆ ಮಾಡಬೇಕು, ಯಾವತ್ತಿನ ದಿನ ಪ್ರಾರಂಭ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವತ್ತು ಮಾಡಬೇಕು ಅಂತ ಅದನ್ನೇ ಹೇಳಲಿಕ್ಕೆ ಹೊರಟರು. ದಶಮಿಯಿಂದ ಪ್ರಾರಂಭ ಮಾಡಿ ದಶಮಿಯ ತನಕನೂ ಕಾರ್ತೀಕ ಮಾಸದ ಸಂಕಲ್ಪ ಮಾಡಿರಿ. ಇಲ್ಲ ಅಂತಾದರೆ ಆಶ್ವೀನ ಮಾಸದ ಪೌರ್ಣಿಮೆಯಿಂದ ಹಿಡಿದು ಕಾರ್ತೀಕ ಮಾಸದ ಪೌರ್ಣಿಮೆಯ ತನಕ ಆದರೂ ಈ ಸಂಕಲ್ಪ ಮಾಡಿಕೊಳ್ಳ್ರಿ ಹಾಗೆ ಅಂತ ಇಷ್ಟು ಸಂಕಲ್ಪದ ವ್ಯವಸ್ಥೆಯನ್ನು ಹೇಳಿಕೊಂಡು ಹೊರಟರು. ದಾಮೋದರ ನಮಸ್ತೇಸ್ತು ಸಂಕಲ್ಪ ಮಾಡಿಕೊಳ್ತೇವೆ. ಯಾರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಯಾಕಷ್ಟು ಚಿಂತೆ ಮಾಡ್ತಿ? ಕಾರ್ತೀಕ ಮಾಸ, ಕಾರ್ತೀಕ ದಾಮೋದರನಿದ್ದಾನಲ್ಲ ಮೋಕ್ಷಪ್ರದ, ಮೋಕ್ಷವನ್ನೇ ಕೊಡ್ತಕ್ಕಂತಹ ವಿಶೇಷವಾದ ರೂಪ ಇದೆ, ಅದು ದಾಮೋದರನ ರೂಪ. ಅದನ್ನು ಪ್ರಾರ್ಥನೆ ಮಾಡಿಕೊಳ್ರಿ. ಅದನ್ನೇ ಹೇಳಿಕೊಟ್ರು. ದಾಮೋದರ ನಮಸ್ತೇಸ್ತು ಸರ್ವ ಪಾಪ ವಿನಾಶನ ಕಾರ್ತಿಕಸ್ಯ ವ್ರತಂ ಕುರ್ಯಾಂ ಅನುಜ್ಞಾಂ ದಾತುಮರ್ಹಸಿ. ಹೇ ದಾಮೋದರ, ಸಕಲ ಪಾಪ ವಿನಾಶ, ಎಲ್ಲ ಪಾಪಗಳನ್ನು ನಾಶ ಮಾಡತಕ್ಕಂತಹ ಶಕ್ತಿ ಉಳ್ಳ ಈ ದಾಮೋದರನೇ, ನಾನು ಕಾರ್ತೀಕ ಮಾಸದ ವ್ರತವನ್ನು ಆರಂಭ ಮಾಡಬೇಕು ಅಂತಿದ್ದೇನೆ, ಆ ಸಂಕಲ್ಪವನ್ನು ಮಾಡಬೇಕು ಅಂತಿದ್ದೇನೆ. ಮೊದಲು ನಿನ್ನನ್ನು ಕುರಿತು ಅನುಜ್ಞೆಯನ್ನು ಪಡಿತಿದ್ದೇನೆ. ಅನುಜ್ಞಾಂ ದೇಹಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ. ನಿರ್ವಿಘ್ನಂ ಕುರುದೇವೇಶ, ಮೊದಲು ಅನುಜ್ಞೆ ಕೊಡು ಅಂತ ಕೇಳ್ಕೊಳ್ಬೇಕು. ತದನಂತರದಲ್ಲಿ ವಿಘ್ನಗಳು ಸಹಜ. ಪುರಾಣಕ್ಕೆ ಬರಲಿಕ್ಕೇನೆ ಅನೇಕ ವಿಘ್ನಗಳಿರ್ತಾವೆ. ಅನೇಕ ಬೆಳಗ್ಗೆನಿಂದ ಹಿಡಿದು ರಾತ್ರಿ ತನಕ ಕಾರ್ಯಕ್ರಮವೇ ಕಾರ್ಯಕ್ರಮ. ಯಾಕೆ? ಚಾನಲ್ಗಳು ಜಾಸ್ತಿ ಆಗಿವೆ ನೋಡ್ರಿ. ಅನೇಕ ಅಲ್ಲಿ ವಿಶೇಷವಾದ ಪುರಾಣಗಳಿದ್ದೇ ಇರ್ತವೆ. ಒಂದು ಎಪಿಸೋಡ್ ಆದಮೇಲೆ ಇನ್ನೊಂದು ಎಪಿಸೋಡ್ ಆದ ಪುರಾಣಕ್ಕೆ ಸಮಯನೇ ಆಗೋದಿಲ್ಲ. ಸಂಕಲ್ಪಕ್ಕವೇ ಸಮಯ ಅಯ್ಯೋ ಮುಗಿತಾ, ಪ್ರವಚನ ಪ್ರಾರಂಭವೇ ಆಯ್ತಾ, ಒಂದೇ ಸೀನ್ ಮುಗಿಸ್ಕೊಂಡು ಹೋಗ್ತೇನೆ ಅಂತ ಅಂದ್ಕೊಳ್ತಾರೆ. ಇನ್ನೊಂದು 10 ನಿಮಿಷ ಆಗೋ ಪ್ರವಚನ ಮುಗೀತಾ, ಹಾಗಾದ್ರೆ ಇನ್ನೂ ಸೀನ್ ಮುಗಿದಿಲ್ಲ, ಇದನ್ನು ಮುಗಿಸಿದ್ರೆ ಆಯಿತು, ಮತ್ತೇನು ಅಲ್ಲಿ ಹೋಗೋದು? ಅದಕ್ಕೋಸ್ಕರನೇ ಪ್ರಾರ್ಥನೆ ಮಾಡಿಕೊಳ್ಬೇಕಂತೆ. ಮೊದಲು ದಾಮೋದರ ನಿರ್ವಿಘ್ನವಾಗಿ ಕಾರ್ಯವನ್ನು ಪ್ರಾರಂಭ ಮಾಡಿಸು. ಅದಕ್ಕೆ ಹೇಳಿದರು ನಿರ್ವಿಘ್ನಂ ಕುರುದೇವೇಶ ಆಮಾಸಂ ಪುರುಷೋತ್ತಮ ಇತಿ ಸಂಪ್ರಾರ್ಥ್ಯ ವಿಧಿವತ್ ನಾರಾಯಣ ಮನಾಸುದಂ. ನಾರಾಯಣ, ದಾಮೋದರ, ನಿನ್ನನ್ನು ಕುರಿತು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ. ಈ ಮಾಸದ ಸಂಕಲ್ಪವನ್ನು ಮಾಡಬೇಕು ಅಂತ ಹೊರಟಿದ್ದೇನೆ. ನಿರ್ವಿಘ್ನವಾಗಿ ಈ ಇಡೀ ಮಾಸ, ಒಂದು ತಿಂಗಳು ಅಂತ ಅರ್ಥ. ಮಾಸ ಅಂತ ಹೇಳಿದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೀವು ಕೇಳಿರ್ತೀರಿ ಮಾಸಪತ್ರಿಕೆ. ಮಾಸ ಅಂತ ಶಬ್ದಕ್ಕೆ ಏನರ್ಥ? ತಿಂಗಳು ಅಂತ ಅರ್ಥ. ಈ ಮಾಸ, ನಾನು ಈ ಮಾಸದಲ್ಲಿ, ಕಾರ್ತೀಕ ಮಾಸದಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಬೇಕು ಅಂತಿದ್ದೇನೆ, ವ್ರತದ ಆಚರಣೆ ಮಾಡಬೇಕು ಅಂತಿದ್ದೇನೆ, ಸಂಕಲ್ಪ ಮಾಡಬೇಕು ಅಂತಿದ್ದೇನೆ. ನಿರ್ವಿಘ್ನವಾಗಿ ಇದನ್ನು, ಈ ಕಾರ್ತೀಕ ಮಾಸದ ವಿಶೇಷನಾದ ಪ್ರತಿಪಾದ್ಯನಾದ ದೇವರು ಅಂತ ಹೇಳಿದರೆ ಯಾರು? ಅದು ದಾಮೋದರ. ಆ ದಾಮೋದರನೇ, ನಾರಾಯಣನೇ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮುಖಾಂತರವೇ ಪ್ರಾರಂಭ ಮಾಡಬೇಕಂತೆ. ಪ್ರಾರಂಭ ಮಾಡಿದಾಗ ಮೊದಲು ಏನು ಹೇಳಿಕೊಡಬೇಕು? ಹಾಗಾದರೆ ಕಾರ್ತೀಕ ಮಾಸದ ಈ ಸಂಕಲ್ಪದ ವ್ರತವನ್ನು ಹೇಳ್ಕೊಳ್ಬೇಕಲ್ಲ. ಎಷ್ಟು ಅದ್ಭುತವಾಗಿ ಪರಿಪರಿಯಾಗಿ ಬ್ರಹ್ಮದೇವರು ನಿರೂಪಣೆ ಮಾಡ್ತಾರೆ ನೋಡ್ರಿ. ಎಲ್ಲ ಗೊತ್ತಿದೆ ನಾರದರಿಗೆ, ಗೊತ್ತಿದ್ದ ವಿಷಯವನ್ನೇ ಮತ್ತೆ ಹೇಳ್ತಾರೆ ಅಂತ ಹೇಳಿದರೆ ಕಲಿಯುಗದ ಜನರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ಹೇಳ್ತಾರೆ ಅಂತ ಭಾವ ಇಟ್ಟುಕೊಳ್ಬೇಕು ನೋಡ್ರಿ. ಪ್ರಾರಂಭದಲ್ಲೇ ಬ್ರಹ್ಮದೇವರು ಶೌಚದ ವಿಚಾರವನ್ನು ಹೇಳಲಿಕ್ಕೆ ಹೊರಡ್ತಾರೆ. ಪ್ರಾತರಾರಭ್ಯ ಯತ್ ಕಾರ್ಯಂ ಅಂತ ನಾರದ ಕೇಳಿದ್ರಲ್ಲ. ನಾರದರು ಏನು ಕೇಳಿದ್ರು? ಪ್ರಾತರಾರಭ್ಯ ಯತ್ ಕಾರ್ಯಂ, ಬೆಳಗ್ಗೆ ಎದ್ದರಿಂದ ಹಿಡ್ಕೊಂಡು ಏನು ಮಾಡಬೇಕು ನಾನು ಅಂತ ಪ್ರಶ್ನೆ ಮಾಡಿದ್ರಲ್ಲ, ಅಲ್ಲಿಂದ ಪ್ರಾರಂಭ ಮಾಡಿದ್ರಂತ ಬ್ರಹ್ಮದೇವರು. ನೋಡು ಮಗನೇ, ಶೌಚಾದಿ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಹೊರಟರು. ಶೌಚಾದಿ ಕಾರ್ಯಗಳು ಅಂತ ಹೇಳಿದರೆ ಹೇಗೆ ಮಾಡ್ಕೊಳ್ಬೇಕು ಶೌಚ ಅಂತ ಹೇಳಿದರೆ? ಬೆಳಗ್ಗೆ ಸೂರ್ಯ ಬರೋ ಮುನ್ನವೇ ಹೇಳೋದು ಅಂತ ಅರ್ಥ. ಬೆಳಗ್ಗೆ ಅಂತ ಹೇಳಿದರೆ ಒಂದು 10-11 ಗಂಟೆ ಅಂತಲ್ರಿ. ಮತ್ತೆ ಕಾರ್ತೀಕ ಮಾಸ ಏನ್ರಿ, ಬೆಳಗ್ಗೆ ನನ್ನ ಮಗ 10 ಗಂಟೆಗೆ ಎದ್ದು ಬಿಡ್ತಾನೆ. ಎದ್ದು ಸ್ನಾನ ಮಾಡೋದೇ ಬಹಳ ಕಷ್ಟದಲ್ಲಿ, ಬಿಸಿ ನೀರು ಬರ್ತದೆ, ಆದರೂ ಚಳಿ ಆಗ್ತಿರ್ತದೆ ನನ್ನ ಮಗನಿಗೆ ಅಂತಂದ್ರೆ ಅದು ದೊಡ್ಡ ಘೋರ ಅಂತ ಅರ್ಥ, ಅದು ಪಾಪ ಅಂತ ಅರ್ಥ. ಹಾಗಾದರೆ ಬೆಳಗ್ಗೆ ಅಂತ ಹೇಳಿದರೆ ಸೂರ್ಯೋದಯದ 2-3 ಯಾಮದ ಮೊದಲೇ ಹೇಳೋದು ಅಂತ ಅರ್ಥ. ಯಾಮದ ಮೊದಲೇ ಎದ್ದು ಅಂದರೆ ಸೂರ್ಯ ಬರುವ ಮುನ್ನ ಏಳಬೇಕು ಅಂತ ಅರ್ಥ. ಪ್ರಾತರಾರಭ್ಯ ಯತ್ ಕಾರ್ಯಂ ಅಂತ ಪ್ರಶ್ನೆ ಮಾಡಿದ್ದೆಲ್ಲೋ ನಾರದ. ನಾನು ಹೇಳ್ತೇನೆ ಕೇಳು. ಸೂರ್ಯೋದಯದ ಮುಂಭಾಗದಲ್ಲಿಯೇ ಎದ್ದೇಳಬೇಕು.
ಎದ್ದು ಕೈಯಲ್ಲಿ ಒಂದು ತಂಬಿಗೆ ಹಿಡ್ಕೋ, ಹೊರಡು, ತಂಬಿಗೆ ಹಿಡ್ಕೊಂಡು ಹೊರಟು ಶೌಚಾದಿ ಕಾರ್ಯಗಳನ್ನು ಮಾಡ್ಕೋ. ಅದು ಶೌಚ ಇಷ್ಟು ಪರಿಯಾಕಿ ಯಾಕೆ ಹೇಳಬೇಕ್ರಿ ಬ್ರಹ್ಮದೇವರು? ನಿಮ್ಮ ಕಾರ್ಯಗಳನ್ನು ಮುಗಿಸ್ಕೋರಿ, ಪೂಜಾಕ್ಕೆ ಬರ್ರಿ ಅಂತ ಡೈರೆಕ್ಟ್ ಹೇಳ್ಬೋದಿತ್ತು, ನೇರವಾಗಿ ಹೇಳ್ಬೋದಿತ್ತು. ನಿಮ್ಮ ಶರೀರಗತವಾದ ಮಲೀಲವನ್ನು ಮುಗಿಸಿಕೊಂಡು ನೇರವಾಗಿ ಪೂಜೆಗೆ ಬಂದುಬಿಡು ಅಂತ ಹೇಳ್ಬೋದಿತ್ತು. ಶೌಚದಿಂದಲೇ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಶೌಚಕ್ಕೂ ವಿಧಿ ಇದೆ ನಮ್ಮ ಪುರಾಣದಲ್ಲಿ ಅಂತ ತೋರಿಸಿಕೊಡ್ತು ಈ ಪುರಾಣ. ಎಷ್ಟು ವಿಧಿ ಇದೆ ಅದನ್ನೇ ಹೇಳಲಿಕ್ಕೆ ಹೊರಟು. ಬ್ರಹ್ಮಸೂತ್ರಂ ತು ದಕ್ಷೇ ವೈ ಕರ್ಣೇ ಸ್ಥಾಪ್ಯ ಉದಂಗ್ಮುಖಃ. ಬ್ರಹ್ಮಸೂತ್ರಂ ತು ದಕ್ಷೇ ವೈ ಕರ್ಣೇ ಸ್ಥಾಪ್ಯತು ಉದನ್ಮುಖಃ ಅಂತರ್ಧಾಯ ಶೃಣಂ ಭೂಮೌ ಶಿರಪ್ರಾವೃತ್ಯ ವಾಸಸ. ಉದಂಗ್ಮುಖನಾಗಿ ಹೊರಡಬೇಕಂತೆ. ಎಲ್ಲಿ ಹೊರಟ ತಂಬಿಗೆ ಹಿಡ್ಕೊಂಡು ಹೊರಡಬೇಕು. ತಂಬಿಗೆ ಹಿಡ್ಕೊಂಡು ಹೊರಟು ತಲೆ ಮೇಲೆ ವಸ್ತ್ರ ಹಾಕ್ಕೊಳ್ಬೇಕಂತೆ, ತಲೆ ಮುಖ ತಳಗ ಮಾಡ್ಕೊಂಡು ಕೂಡಬೇಕಂತೆ, ಬ್ರಹ್ಮಗಂಟನ್ನು ಕಿವಿಗೆ ಸುತ್ತುಕೊಳ್ಬೇಕಂತೆ. ಈ ಸುತ್ತುಕೊಂಡು ಯಜ್ಞೋಪವೀತವನ್ನು ಕಿವಿಗೆ ಸುತ್ತುಕೊಂಡು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ತಂಬಿಗೆ ಪಕ್ಕದಲ್ಲಿ ದೂರದಲ್ಲಿ ಸ್ವಲ್ಪ ಹತ್ತಿರದಲ್ಲೇ ಇಟ್ಟುಕೊಳ್ಳೋದಲ್ಲ, ಸ್ವಲ್ಪ ದೂರದಲ್ಲಿ ಇಟ್ಟುಕೊಂಡು ಶೌಚಾದಿ ಕಾರ್ಯಗಳನ್ನು ಮುಗಿಸಿ ಶುದ್ಧವಾಗಿ ನೀರಿನಿಂದ ಮಾರ್ಜನೆ ಮಾಡಿಕೊಳ್ಬೇಕಂತೆ. ಇಷ್ಟೆಲ್ಲ ಮಾಡಿಕೊಳ್ಳೋದ್ರಷ್ಟೇನಾ ಅಂತ ಕೇಳಿದ್ರೆ ನಾವಿಷ್ಟು ಮಾಡೇ ಮಾಡ್ತಿದ್ದೇವೆ ಅಂತಂದರೆ ಅದನ್ನೇ ಹೇಳಿಕೊ ಅಲ್ಲ. ಪ್ರತಿನಿತ್ಯ ಇಷ್ಟೆಲ್ಲ ಮಾಡೇ ಮಾಡ್ತೇವೆ ನಾವು. ಶೌಚ ಮಾಡ್ತೇವೆ, ನೀರಿನಿಂದ ಸ್ನಾನ ಇದನ್ನೇ ಮಾಡ್ಕೊಳ್ತೇವೆ. ಇದರಲ್ಲಿ ವಿಶೇಷ ಏನು ನಾರದರು ಬ್ರಹ್ಮದೇವರು ನೀವು ಹೇಳ್ತಿರೋದು ಅಂತ ಕೇಳಿದರೆ ಅದಕ್ಕೆ ಹೇಳಲಿಕ್ಕೆ ಹೊರಟರು. ಏಕಾ ಲಿಂಗೇ ಕರೆ ತಿಸ್ರಃ ಉಭಯೋರ್ ಮೃದ್ವಯಂ ಸ್ಮೃತಂ ಮೂತ್ರ ಶೌಚಂ ದ್ವಿದಂ ಜ್ಞೇಯಂ ವಿಷ್ಟಾ ಶೌಚಮಿತ ಶೃಣು ಪಂಚಪಾನೇ ದಶೈಕಸ್ಮಿನ್ ಉಭಯೋ ಸಪ್ತ ಮೃತ್ತಿಕಾಃ ಏತತ್ ಶೌಚಂ ಗೃಹಸ್ಥಸ್ಯ ದ್ವಿಗುಣಂ ಬ್ರಹ್ಮಚಾರಿಣ. ನೋಡ್ರಿ, ಶೌಚವನ್ನು ಮಾಡ್ತೇವೆ, ಅದನ್ನೆಲ್ಲ ಮಾರ್ಜನೆ ಮಾಡಿಕೊಳ್ತೇವೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ಹೇಳಿದರು ಪಂಚಪಾನೇ ದಶೈಕಸ್ಮಿನ್, 5 ಸಲ ಇಲ್ಲ ಅಂತಾದರೆ 10 ಸಲ, ಇಷ್ಟು ಸಲ ಮೃತ್ತಿಕೆಯನ್ನು ಹಿಡ್ಕೊಂಡು ಮಾರ್ಜನೆ ಮಾಡಿಕೊಳ್ಬೇಕಂತೆ. ನಾವು ಯಾವುದರಿಂದ ಶೌಚ ಮಾಡ್ತೇವೋ, ಯಾವ ದ್ವಾರದಿಂದ ಶೌಚ ಮಾಡ್ತೇವೋ, ಯಾವ ದ್ವಾರದಿಂದ ಮೂತ್ರ ವಿಸರ್ಜನೆ ಮಾಡ್ತೇವೋ ಆ 2 ದ್ವಾರವನ್ನು 5 ಸಲ ಇಲ್ಲ ಅಂತಾದರೆ 10 ಸಲ ಅಲ್ಲೇ ಕೊಡ್ತೇವೆ. ಪಂಚಪಾನೇ ದಶೈಕಸ್ಮಿನ್, 10 ಇಲ್ಲ 5 ಸಲ ಅದನ್ನು ಮಾರ್ಜನೆ ಮಾಡಿಕೊಳ್ಬೇಕಂತೆ. ಮಾರ್ಜನೆ ಮಾಡಿಕೊಂಡು ಒಂದೊಂದು ಆಶ್ರಮಕ್ಕೂ ಒಂದೊಂದು ರೀತಿಯಾಗಿ ಹೇಳಿಕ್ಕೆ ಹೊರಟರು. ನೋಡ್ರಿ, ಉಭಯೋ ಸಪ್ತ ಮೃತ್ತಿಕಾಃ ಏತ ಶೌಚಂ ಗೃಹಸ್ಥಸ್ಯ ಅಂತಂದರು. ಯಾರಿಗಿದು ಈ ರೀತಿಯಾದ ಶೌಚದ ಮಾರ್ಜನೆ? ಯಾರಿಗೆ? ಗೃಹಸ್ಥರಿಗಾಗುವಾಗ ಇಷ್ಟು ಶೌಚದ ಮಾರ್ಜನೆಯನ್ನು ಹೇಳಿದ್ರಂತೆ. ಹಾಗಾದರೆ ಮೃತ್ತಿಕೆಯನ್ನು ಹಿಡ್ಕೊಂಡು ಆ ದ್ವಾರಗಳನ್ನು ಶುದ್ಧಿಯಾಗಿ ಎಲ್ಲ ಶುದ್ಧ ಇದ್ರೇ ಭಕ್ತಿ ಪ್ರಾರಂಭ ಆಗ್ತದೆ. ಎಲ್ಲಿ ಶುದ್ಧ ಇಲ್ವೋ ಅಲ್ಲಿ ಭಕ್ತಿ ಬರೋದಿಲ್ಲ. ಹಾಗಾದರೆ ಶುದ್ಧಿ ಅಂತ ಹೇಳಿದರೆ ಏನು? ಮಡಿ ಅಂತ ಅರ್ಥ. ಶುದ್ಧ ಅಂತ ಹೇಳಿದರೆ ಮಡಿ, ಮಡಿ ಅಂತ ಹೇಳಿದರೆ ಶುದ್ಧ ಅಂತ ಅರ್ಥ. ಯಾವಾಗ ಶರೀರ ಶುದ್ಧಿ ಆಗ್ತದೋ ಆವಾಗ ಆ ಶರೀರ ಮಡಿ ಆಯಿತು ಅಂತ ಅರ್ಥ. ಯಾವಾಗ ಆ ಮಲಿನ ಅಲ್ಲೇ ಇರ್ತದೋ ಅದು ಮೈಲಿಗೆ ಆಗಿದೆ ಅಂತ ಅರ್ಥ. ನಮಗೆ ಮಡಿ ಮೈಲಿಗೆ ವ್ಯತ್ಯಾಸ ಬಹಳ ಇದೆ. ಅದು ಇಡೀ ಜನ್ಮ ಹೇಳಿದರೂ ಮುಗಿಯೋದಿಲ್ಲ. ಆ ವಾಕ್ಯಾರ್ಥ ನಡೀತಾನೇ ಇರ್ತದೆ. ಯಾಕೆಂತೇಳಿ ಒಬ್ಬೊಬ್ಬರು ಒಂದೊಂದು ಸಂಪ್ರದಾಯದಲ್ಲಿ ಬಂದಿರ್ತಾರೆ. ಇಲ್ಲಿ ವಿಶೇಷವಾಗಿ ಪುರಾಣದಲ್ಲಿ ಬ್ರಹ್ಮದೇವರೇ ಹೇಳುವ ಮಾತು ಏನು ಅಂತ ಹೇಳಿದರೆ, ಶೌಚದಲ್ಲಿ ಯಾರು ಶುದ್ಧರಾಗಿರ್ತಾರೋ ಅವರು ಮಡಿಯಾಗಿರ್ತಾರೆ, ಅವರು ನಿರ್ಮಲರಾಗಿರ್ತಾರೆ ಅಂತ ಭಾವಿಸಬೇಕು. ಹಾಗಾದರೆ ಗೃಹಸ್ಥಾಶ್ರಮಿಗಳು 5 ಬಾರಿ ಇಲ್ಲರ 10 ಬಾರಿ ಮೃತ್ತಿಕೆಯಿಂದ ಶೌಚ ಮಾಡಿಕೊಳ್ಬೇಕಂತೆ, ಶುದ್ಧ ಮಾಡಿಕೊಳ್ಬೇಕಂತೆ. ಹಾಗಾದರೆ ವಾನಪ್ರಸ್ಥಾಶ್ರಮಿಗಳು ಎಷ್ಟು ಸಲ ಮಾಡಿಕೊಳ್ಬೇಕು? ದ್ವಿಗುಣಂ ತ್ರಿಗುಣಂ ಭವೇತ್. ಬ್ರಹ್ಮಚಾರಿಗಳು ಎಷ್ಟು ಸಲ ಮಾಡಿಕೊಳ್ಬೇಕು? ವಾನಪ್ರಸ್ಥಾಶ್ರಮಿಗಳು ಎಷ್ಟು ಸಲ ಮಾಡಿಕೊಳ್ಬೇಕು? ಬ್ರಹ್ಮಚಾರಿಗಳು ಇದನ್ನು ದ್ವಿಗುಣವಾಗಿ ಮಾಡಬೇಕಂತೆ, ಇದರ 2ರಷ್ಟು ಹೆಚ್ಚಿಗೆ ಮಾಡಿಕೊಳ್ಬೇಕಂತೆ. ಹಾಗಾದರೆ ವಾನಪ್ರಸ್ಥಾಶ್ರಮಿಗಳು ಎಷ್ಟು ಮಾಡಿಕೊಳ್ಬೇಕು? ತ್ರಿಗುಣಂ ಭವೇತ್. 3 ಪಟ್ಟಾಗಿ ಹೆಚ್ಚಿಗೆ ಮಾಡಿಕೊಳ್ಬೇಕಂತೆ. ಯತೀನಾಂಚ, ಹಾಗಾದರೆ ಯತಿಗಳಾಗುವಾಗ ಎಷ್ಟು ಸಲ ಮಾಡ್ಕೊಳ್ಳಿ? ಚತುರವರ 4 ಸರಿ 4 ಪಟ್ಟು ಹೆಚ್ಚಿಗೆ ಮಾಡಿಕೊಳ್ಬೇಕಂತೆ. ಹಾಗಾದರೆ ಏತತ್ ಶೌಚಂ ದಿವಾ ಪ್ರೋಕ್ತಂ ರಾತ್ರಾವರ್ಧಂ ಸಮಾಚರೇತ್. ಈ ರೀತಿಯಾಗಿ ಬೆಳಗ್ಗೆ ಕಾಲದಲ್ಲಿ ಶುಭ್ರವಾಗಿ ಎದ್ದು ಏನು ನಾವು ಶೌಚಕ್ಕೆ ಅಂತ ಹೋಗ್ತೇವೆ, ಆ ಬೆಳಗ್ಗೆ ಕಾಲದಲ್ಲಿ ಈ ನಿಯಮವನ್ನು ಬ್ರಹ್ಮದೇವರು ಹೇಳ್ತಿದ್ದಾರೆ. ಬ್ರಹ್ಮದೇವರು ಈ ಕಾರ್ಯ ಯಾಕೆ ಹೇಳಬೇಕಾಗಿತ್ರಿ? ಗೊತ್ತಿಲ್ಲೇನು ಯಾರಿಗೂ?
ಆ ಹೇಳ್ತಾರೆ ಅಂತಂದರೆ ಅಲ್ಲಿ ಒಂದು ವೈಶಿಷ್ಟ್ಯ ಇದೆ ಅಂತ ಅರ್ಥ. ಪುರಾಣ ನಿಯಮವನ್ನು ತೋರಿಸ್ತಾ ಇದೆ ಅಂತ ಅರ್ಥ. ಬ್ರಹ್ಮದೇವರು ಸ್ಪಷ್ಟವಾಗಿ ಹೇಳಿದರು, ಇಷ್ಟು ಸಲ ಶೌಚ ಮಾಡಿಕೊಳ್ಬೇಕು, ಈ ಶೌಚದ ಮಾರ್ಜನೆಯನ್ನು ಇಷ್ಟು ಸಲ ಮಾಡಿಕೊಳ್ಬೇಕು. ಅದು ಒಂದೊಂದು ಆಶ್ರಮಕ್ಕೂ ಅದು ಬೆಳೀತಾ ಬೆಳೀತಾ ಹೋಗ್ತದೆ. ಗೃಹಸ್ಥರಿಗಾಗುವಾಗ ಇಷ್ಟು 5 ಸಲ ಇಲ್ಲ 10 ಸಲ, ಅದೇ ಬ್ರಹ್ಮಚಾರಿಗಾಗುವಾಗ ಅದನ್ನು 2 ಪಟ್ಟು ಬೆಳೆಸ್ಕೊಳ್ಬೇಕಂತೆ. ಗೃಹಸ್ಥಾಶ್ರಮಗಳು ಅಷ್ಟು ಸಲ ಮಾಡಿಕೊಂಡ್ರೆ, ಈ ಬ್ರಹ್ಮಚಾರಿಗಳು 2ರಷ್ಟು ಮಾಡಿಕೊಂಡ್ರೆ ಮುಂದೆ ಅದೇ ಈ ಇವರೆಲ್ಲ ಇರ್ತಾರಲ್ಲ, ಯಾರು ವಾನಪ್ರಸ್ಥಾಶ್ರಮಗಳು ಅಂತ ಇರ್ತಾರೆ, ಅವರು ತ್ರಿಗುಣ ಬಾರಿ ಅಂದರೆ ಅವರು 3 ಸಲ 3 ಪಟ್ಟು ಹೆಚ್ಚಿಗೆ ಮಾಡಿಕೊಳ್ಬೇಕು ಅಂತ ಅರ್ಥ. ತ್ರಿಗುಣ ಅಂತ ಹೇಳಿದರೆ ತ್ರಿಗುಣಿ ಅಂತ ಶಬ್ದ ಪ್ರಯೋಗ ಮಾಡೋದಿಲ್ವ, 3 ಪಟ್ಟು ಹೆಚ್ಚಿಗೆ ಮಾಡಿಕೊಳ್ಬೇಕು. ಇನ್ಯಾರು ಸನ್ಯಾಸಾಶ್ರಮಿಗಳಾಗುವಾಗ ಗೃಹಸ್ಥಾಶ್ರಮಿಗಳಾಗ್ತು, ಬ್ರಹ್ಮಚಾರಿಗಳಾಯಿತು, ವಾನಪ್ರಸ್ಥಾಶ್ರಮಿಗಳಾಯಿತು, ಇನ್ಯಾರು ಇನ್ನು ಉಳಿದವರೇ ಯತಿಗಳು ಅಂತೇಳಿದ್ರೆ ಸನ್ಯಾಸಾಶ್ರಮದವರು. ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ 4 ಪಟ್ಟು ಹೆಚ್ಚಿಗೆ ಶೌಚವನ್ನು ನಿರ್ಮೂಲನೆ ಮಾಡಿಕೊಳ್ಬೇಕು ಅಂತ ಇಷ್ಟು ವ್ರತದ ಎಲ್ಲ ನಿಯಮಗಳನ್ನೆಲ್ಲ ಹೇಳ್ತಾ ಹೊರಟರು ಬ್ರಹ್ಮದೇವರು. ಹೊರಟಾಗ ಮತ್ತೆ ನಾರದರು ಪ್ರಶ್ನೆ ಮಾಡಿದ್ರಂತೆ, ಬ್ರಹ್ಮದೇವರೇ, ಈ ಶೌಚಾದಿ ಕಾರ್ಯಗಳನ್ನು ಹೇಳಿದ್ರಿ, ಹೌದು, ಈ ಶೌಚಾದಿ ಕಾರ್ಯಗಳನ್ನು ಮುಗಿಸ್ಕೊಂಡು ಮುಂದೆ ಏನು ಮಾಡೋದು ನಾವು ಅಂತ ಕೇಳಿ ಎಷ್ಟು ಅದ್ಭುತ, ಒಂದೊಂದು ಸಣ್ಣದಾದ ಪ್ರಶ್ನೆ ಇದ್ದರೂ ಕೂಡ ಅದ್ಭುತವಾದ ವಿಚಾರಗಳನ್ನು ಹೇಳ್ತಾ ಹೊರಟರು. ಹಾಗಾದರೆ ಮಾರ್ಗಸ್ತಸ್ಯ ವರ್ಧ ಸ್ಯಾತ್ ಸ್ತ್ರೀ ಶೂದ್ರಾಣಾಂ ವರ್ಧಕಂ. ಒಂದು ವೇಳೆ ಮಾರ್ಗ ಅವರೆಲ್ಲ ಆಲೋಚನೆ ಮಾಡ್ಕೊಂಡು ಬಿಟ್ಟಿದ್ರು, ನೀವೇನಾದರೂ ಬೆಂಗಳೂರಿಂದ ಎಲ್ಲಾದರೂ ಹೊರಟಿದ್ರಿ ಅಂತ ಆದಂದರೆ, ಇಲ್ಲಿಂದ ಮೈಸೂರಿಗೆ ಹೋದ್ರಿ ಅಂತ ಆದರೆ, ಇಲ್ಲಿಂದ ಹುಬ್ಬಳ್ಳಿಗೆ ಹೋದ್ರಿ ಅಂತ ಆದರೆ, ಇಲ್ಲಿಂದ ಬೆಂಗಳೂರಿಂದ ಮತ್ತೆ ಮುಂಬೈಗೆ ಹೋಗ್ತೀರಿ ಅಂತ ಆದರೆ, ಮಾರ್ಗದ ಮಧ್ಯದಲ್ಲಿ ಶೌಚ ಹೇಗೆ ಮಾಡಿಕೊಳ್ಬೇಕು ಅಂತ ಪ್ರಶ್ನೆ ಮಾಡಿದರೆ, ಇಷ್ಟೆಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ರೀ? 5 ಪಟ್ಟು 6 ಪಟ್ಟು 10 ಪಟ್ಟು 4 ಪಟ್ಟು ಎಲ್ಲಿ ಮಾರ್ಗದಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ? ಅದನ್ನೇ ಅಂತರಾಳ ಬ್ರಹ್ಮದೇವರು ಅರ್ಥ ಮಾಡಿಕೊಂಡ್ರಂತೆ. ಏನೂ ಚಿಂತೆ ಮಾಡಿಕೊಳ್ಬೇಡ್ರಿ, ಪ್ರಯಾಣ ಕಾಲದಲ್ಲಿ ಆಗುವಾಗ ಇದರ ಅರ್ಧದಷ್ಟು ಮಾಡಿದರೆ ಸಾಕು, ಅವನು ಶರೀರ ಶುದ್ಧವಾಗಿರ್ತದೆ ಅಂತ ಇಷ್ಟು ಹೇಳಿದ್ರಂತೆ. ಇನ್ನು ಮುಂದೆ ಹೊರಟರು, ಶೌಚಕರ್ಮ ವಿಹೀನಸ್ಯ ಸಮಸ್ತ ನಿಷ್ಫಲ ಕ್ರಿಯಾ. ಅವರೇ ಹೇಳ್ತಾ ಇದ್ದಾರೆ ನೋಡ್ರಿ, ಶೌಚಕರ್ಮ ವಿಹೀನಸ್ಯ, ಯಾರಿಗೆ ಈ ಶೌಚಕರ್ಮದ ಲವಲೇಶ ಗೊತ್ತಿಲ್ವೋ, ಇದನ್ನು ಮಾಡ್ತಾನೇ ಇಲ್ವೋ, ಅವರು ಮಾಡಿದರು ಅಂತ ಹೇಳಿದರೆ ಉತ್ತಮ. ಒಂದು ವೇಳೆ ಮಾಡದೇ ಇದ್ದರೆ ಸಮಸ್ತಾಹ ನಿಷ್ಫಲಾಹ ಕ್ರಿಯಾ, ಏನೇನು ಕರ್ಮಗಳನ್ನು ಏನೇನು ಕ್ರಿಯೆಗಳನ್ನು ಮಾಡ್ತಾ ಬಂದಿದ್ದೀರಿ ಅದೆಲ್ಲ ವ್ಯರ್ಥ ಅಂತ ಆಗ್ತದೆ. ದಯಮಾಡಿ ಹಾಗೆ ಮಾಡಬೇಡ್ರಿ, ಶೌಚದ ವಿಚಾರದಲ್ಲಿ ಆಗುವಾಗ ಬಹಳ ಶುದ್ಧತೆಯನ್ನು ಕಾಪಾಡಿಕೊಳ್ಳ್ರಿ ಅಂತ ಕಾರ್ತೀಕ ಮಾಸ ಮಹಾತ್ಮೆಯಲ್ಲಿ ನಾರದರು ಬ್ರಹ್ಮದೇವರಿಗೆ ಕೇಳಿದರೆ ಬ್ರಹ್ಮದೇವರು ಕೊಟ್ಟ ಉತ್ತರ ಇದು ಅಂತ ಭಾವಿಸಬೇಕು. ಮುಂದೆ ಶೌಚ ಆಯಿತು. ಹಾಗಾದರೆ ನೆಕ್ಸ್ಟ್ ಮಾಡೋ ಕಾರ್ಯ ಯಾವುದು? ನಾವು ದಂತಧಾವನಂ, ಹಲ್ಲು ನೋಡ್ರಿ ಎಷ್ಟು ಪರ್ಯಾಯ ಉತ್ತರ ಕೊಡ್ತಾ ಇದ್ದಾರೆ. ಹಲ್ಲು ತಿಕ್ಕೊಳ್ಳೋದು ಹೇಗೆ ಅಂತ ಹೇಳಿ ಹೊರಟರು. ಬಹಳ ಕ್ರಮ ಇದೆ ರೀ. ಯಾವ ಕೋಲ್ಗೆಟ್ ಆಗಲಿ, ಪೇಪ್ಸೋಡೆಂಟ್ ಆಗಲಿ, ಯಾವ ಬಾಬಾ ರಾಮದೇವ್ ಆಗಲಿ ಇದ್ದಿದ್ದಿಲ್ಲ ರೀ ಆ ಕಾಲಕ್ಕೆ. ದೊಡ್ಡ ಯಾವ ಕಂಪನಿಗಳು ಹುಟ್ಟಿದ್ದಿಲ್ಲ. ದಂತಧಾವನವನ್ನು ಅವಾಗಲೇ ಬ್ರಷ್ ಅಂತ ಅವಾಗಲೇ ಹುಟ್ಟಿಸಿದ್ರಂತೆ. ಈಗ ಬ್ರಷ್ ಅಂತ ಬಂದಿದ್ದಲ್ಲ, ಇವತ್ತು ಬಂದದ್ದಲ್ಲ ಬ್ರಷ್ ಅಂತ. ಬ್ರಷ್ ಅವತ್ತೇ ಬಂತಂತೆ. ಅದರಲ್ಲೂ ವಿಶೇಷ ಇದೆ. ಅದೇ ಕಂಪನಿ ಇದೇ ಕಂಪನಿ ಅಂತ ಹೇಳಿದ್ರಂತೆ. ಬ್ರಹ್ಮದೇವರು ಹೇಳಿದ್ರು 2 ಕಂಪನಿ ಇವೆಯೋ, ಆ 2 ಕಂಪನಿ ಆರಿಸು ಅಂದ್ರಂತೆ. ಯಾವುದು ಅಂತ ಹೇಳಿಕ್ಕೆ ಹೊರಟು.